ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಕಳೆದ ಕೆಲವು ದಿನಗಳಿಂದ ವಿಜಯಪುರಕ್ಕೆ ಮುಸುಕುದಾರಿ ಡೆಡ್ಲಿ ಗ್ಯಾಂಗ್ ಎಂಟ್ರಿ ಕೊಟ್ಟು ಅಟ್ಟಹಾಸ ಮೆರೆದಿತ್ತು. ವಿಜಯಪುರ ನಗರದಲ್ಲಿ ಜನವರಿ 16ರಂದು ಘಟಿಸಿದ್ದ ಕಳ್ಳರ ಅಟ್ಟಹಾಸಕ್ಕೆ ಒಬ್ಬ ಅಮಾಯಕ ಬಲಿಯಾಗಿದ್ದ. ಹೀಗಾಗಿ ಪೊಲೀಸರು ಎಚ್ಚೆತ್ತುಕೊಂಡು ಒಬ್ಬನ ಮೇಲೆ ಗುಂಡಿನ ದಾಳಿ ನಡೆಸಿ ಮೂವರನ್ನ ಬಂಧಿಸಿದ್ದರು. ಇವರೆಲ್ಲರೂ ಮಹಾರಾಷ್ಟ್ರ ಮೂಲದ ಪಾದ್ರಿ ಗ್ಯಾಂಗ್ ಸೇರಿದವರು. ಇವರು ವಿಜಯಪುರ ನಗರದ ಜೈನಾಪುರ್ ಲೇಔಟ್, ರಾಜ್ಕುಮಾರ್ ಲೇಔಟ್ ಸೇರಿದಂತೆ ನಗರದಲ್ಲಿ ಹಾವಳಿ ನಡೆಸಿದ್ರು. ಮಹಾರಾಷ್ಟ್ರದ ಜತ್ ಮೂಲದ ಪಾದ್ರಿ ಗ್ಯಾಂಗ್ ನ ವಿಠಲ್ ಚವ್ಹಾಣ್, ಸುರೇಶ್ ಚವ್ಹಾಣ್, ಅಕ್ಷಯ್ ರಾವತ್ ಬಂಧಿತ ಮುಸುಕುದಾರಿಗಳಾಗಿದ್ದಾರೆ. ಜೈನಾಪುರ್ ಲೇಔಟ್ ನಲ್ಲಿ ಮನೆ ದರೋಡೆ ವೇಳೆ ಸಂತೋಷ್ ಕಣ್ಣೂರ್ ಎಂಬುವನಿಗೆ ಚಾಕು ಇರಿದು ಮೊದಲ ಮಹಡಿಯಿಂದ ಎತ್ತಿ ಬಿಸಾಕಿದ್ದರು. ಮೊನ್ನೆ ಚಿಕಿತ್ಸೆ ಫಲಿಸದೆ ಸಂತೋಷ್ ಸಾವನ್ನಪ್ಪಿದ್ದರು. ಇಡೀ ವಿಜಯಪುರ ನಗರವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಹೀನ ಕೃತ್ಯವು ಮುಸುಕುದಾರಿ ದರೋಡೆಕೋರರಿಂದ ನಡೆದಿತ್ತು. ಈ ಪೈಕಿ ಮೂವರನ್ನ ಬಂಧಿಸಿ ವಶಕ್ಕೆ ಪಡೆದಿದ್ದ ಪೊಲೀಸರು ಕಳೆದ 4 ದಿನಗಳ ಹಿಂದೆಯೇ ಕೋರ್ಟ್ಗೆ ಹಾಜರುಪಡಿಸಿದ್ದರು. ಮತ್ತೆ ನಿನ್ನೆ ಕೋರ್ಟ್ ನಿಂದ ಗಾಂಧಿ ಚೌಕ್ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಡ್ರಿಲ್ ನಡೆಸಿದ್ದಾರೆ. ಇನ್ನಿಬ್ಬರು ಖತರ್ನಾಕ್ ದರೋಡೆಕೋರರಿಗಾಗಿ ತೀವ್ರ ಶೋಧ ನಡೆಸಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಮುಸುಕುದಾರಿಗಳಿಗಾಗಿ ಕಾರ್ಯಾಚರಣೆ ನಡೆಸಿದ್ದರು. ಇದೀಗ ಇವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ನಲ್ಲಿ ಅಮಾಯಕನ ಸಾವಿಗೆ ಕಾರಣವಾದ ಪಾದ್ರಿ ಗ್ಯಾಂಗ್ ಸದಸ್ಯರನ್ನ ತೀವ್ರ ಡ್ರಿಲ್ ನಡೆಸಿದ್ದರು. ಪೊಲೀಸರು ಖತರ್ನಾಕ್ ಕಳ್ಳರಿಂದ ಮತ್ತಷ್ಟು ಭಯಾನಕ ಸತ್ಯಗಳನ್ನ ಕಕ್ಕಿಸುತ್ತಾರೆಯೇ ನೋಡಬೇಕಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.